ವೀಕ್ಷಕರೇ ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ. ದಿನನಿತ್ಯ ನಾನು ನನ್ನ ಒಂದು ನಾಟಿ ಹಸು ಮತ್ತು 1 ಎಕರೆ ಜಮೀನು, ಒಂದು ತೋಟ ಮಾಡಿದ್ದೀನಿ. ಸೊ ಇದರಲ್ಲಿ ಯಾವ್ಯಾವ ರೀತಿ ಚಮತ್ಕಾರ ನಡೆಯುತ್ತೆ, ಸುಭಾಷ್ ಪಾಳೇಕರ್ ಪುಸ್ತಕ ಅದರಲ್ಲಿ ಏನು ಬರೆದಿದೆ, ಪ್ರಾಕ್ಟಿಕಲ್ ಮತ್ತು ಥಿಯರಿ ಎರಡನ್ನೂ ಹೇಳ್ತಾ ನಿಮಗೆ ನಮ್ಮ ಜನಸಮೂಹಕ್ಕೆ ಸತ್ಯವನ್ನು ತಿಳಿಸುವಂಥ ಕೆಲಸವನ್ನು ಸುಮಾರು 1 ವರ್ಷ ಆಯಿತು, 1 ವರ್ಷ ಹತ್ತಿರ ಆಗಿದೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಸೊ ಅದಕ್ಕಿಂತ ಮುಂಚೆ ನಾನು ಈ ಹಿಂದೆ ಹೇಳ್ದಂಗೆ ತುಂಬ ಇದ್ರ ಬಗ್ಗೆ ಹಲವಾರು ತೋಟಗಳು ಮತ್ತು ನಮ್ಮ ಸುಭಾಷ್ ಪಾಳೇಕರ್ ಕೃಷಿ ಪ್ರಾಮಾಣಿಕವಾಗಿ ಅಳವಡಿಸ್ಕೊಂಡಿರುವಂಥ ಹಿರಿಯ ಜೀವಗಳಿದ್ದಾರೆ. ತುಂಬ ಜನ ಇದ್ದಾರೆ ಹಿರಿಯ ಜೀವಗಳು, ಅಂದರೆ ಹಳುಬರು. ಅವರೆಲ್ಲ ಇತ್ತೀಚೆಗೆ ನಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟರ್ಸ್ ಯಾರಿದ್ದಾರೆ, ನಾನು ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ತುಂಬ ಜನ ಮಾಡಿದ್ದಾರೆ. ಸೊ ಇವರೆಲ್ಲ ಹೋಗಿ ಅವ್ರನ್ನ ಇಂಟ್ರೂ ಮಾಡಿರೋದ್ರಿಂದ ನನಗೆ ಆದಂಥ ಉಪಯೋಗಗಳು ತುಂಬ ಇದೆ. ಸೊ ಅದರಲ್ಲಿ ನಾನು ಮೊದಲನೇದಾಗಿ ಸೆಲೆಕ್ಷನ್ ಮಾಡಿದ್ದು ಕಣಗಾಲ್ ಕೃಷ್ಣಮೂರ್ತಿ ಅವ್ರನ್ನ, ಪಾಳೇಕರ್ ಕೃಷಿನ. ಅವರು ಕೂಡ ಸುಮಾರು 21 ವರ್ಷ 22 ವರ್ಷದಿಂದ ಅಳವಡಿಸ್ಕೊಂಡಿದ್ದಾರೆ. ಸೊ ಅವ್ರದ್ದು ಆದಮೇಲೆ ಸೆಕೆಂಡು ನಾನು ಸೆಲೆಕ್ಷನ್ ಮಾಡಿದ್ದೆ ದರ್ಬೇಘಟ್ಟ ರಾಮೇಗೌಡರು. ಸಾಮಾನ್ಯವಾಗಿ ಎಲ್ಲರೂ ನೋಡಿದ್ದೀರಾ, ರಿಟೈರ್ಡ್ ಮಾಸ್ಟ್ರು ಕೂಡ ಅವರು. ಕಣಗಾಲ್ ಕೃಷ್ಣಮೂರ್ತಿಯವರು ಕೂಡ ರಿಟೈರ್ಡ್ ಆರ್ಮಿ, ಅವರು ರಿಟೈರ್ಡ್ ಆಗಿ ಪಾಳೇಕರ್ ಕೃಷಿನ ಅಳವಡಿಸ್ಕೊಂಡವರು. ಸೊ ದರ್ಬೇಘಟ್ಟ ರಾಮೇಗೌಡರು ಬಂದು ಅವರು ರಿಟೈರ್ಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಗಿ, ಸೊ ಅವರು ಕೂಡ ತಮ್ಮ 14 ಎಕರೆ ಭೂಮಿನ ರಾಸಾಯನಿಕ ಮುಕ್ತವಾಗಿ, ಅಂದರೆ ಸುಭಾಷ್ ಪಾಳೇಕರ್ ಕೃಷಿಯಾಗಿ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಜೀವಾಮೃತವನ್ನು ಅತಿ ವೇಗವಾಗಿ ಕೊಡುವಂಥ ಒಂದು ಪ್ಲ್ಯಾನನ್ನು ಕೊಟ್ಟಂಥ ವ್ಯಕ್ತಿ ನನಗೆ ಅವರು. ಸೊ ಯಾಕೆ ಇವತ್ತಿನ ಯುವಕರುಗಳು ಥಿಯರಿ ಪ್ರಾಕ್ಟಿಕಲ್ ಎರಡನ್ನೂ ನೋಡಬೇಕು ಅನ್ನೋದು ಇದಕ್ಕೆ. ಸಾಮಾನ್ಯವಾಗಿ ನನಗೆ ಕಾಲ್ ಬರೋದೆಲ್ಲ ಫೋನಲ್ಲಿ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀರಾ. ಸೊ ನಾನೇನು ಹೇಳ್ತೀನಿ ಅಂದರೆ ನಿಮಗೆ ನೋಡಿ, ಒಂದು ಕೃಷಿ ಮಾಡಬೇಕಾದ್ರೆ ಇವತ್ತಿನ ಜನ್ರೇಷನ್ ಏನು ಈಗೆಲ್ಲ 85 ಆ ಕಡೆ ಹಿಂದೆ 1985 70 ಈ ದಶಕದಲ್ಲಿ ಹುಟ್ಟಿರೋರಿಗೆಲ್ಲ ಆಲ್ಮೋಸ್ಟ್ ಹಳೆ ವಿಧಾನಗಳು ಗೊತ್ತಿರುತ್ತೆ. ಈ 88ರಲ್ಲಿ ನಾವು ಹುಟ್ಟಿದ್ದೀವಿ, ನಮಗೂ ಒಂದು ಸ್ವಲ್ಪ ನಮ್ಮ ಚೇಂಜ್ ಆಗೋವಂಥ ಕಾಲವನ್ನು ನೋಡ್ಕೊಂಡ್ಬಂದಿದ್ದೀವಿ. ಅಂದರೆ ಹಳೆಯ ವಸ್ತುಗಳೆಲ್ಲ ನಶಿಸಿ ಹೋಗಿ ಹೊಸ ವಸ್ತುಗಳು ಬರುವುದನ್ನು ನಾವೆಲ್ಲ ಕಣ್ತುಂಬ್ಕೊಂಡಿದ್ದೀವಿ. ಸೊ ಇತ್ತೀಚೆಗೆ ಬರುವಂಥ ಹುಡುಕು, ಅಂದರೆ ನಾನೀಗ ಮದುವೆ ಆಗಿದ್ದೀನಿ, ನನ್ನ ಮಗು ಚಿಕ್ಕ ಮಗು, ಈಗ ಅವನು ಹುಟ್ಟಿದ್ದು 2020ರಲ್ಲಿ ಹುಟ್ಟಿದ್ದಾನೆ ನನ್ನ ಮಗ. 2020ರಲ್ಲಿ ಅವನು ಹುಟ್ಟಿದ್ದಾನೆ. ಸೊ ಈಗ ಅವನಿಗೆ ಏನೋ ಗೊತ್ತಿಲ್ಲ. ಈಗ ಅವನಿಗೆ ಹೆಚ್ಚು ಕಡಿಮೆ ಇವಾಗ 6 ವರ್ಷ ಆಗೋಕ್ಕೆ ಬಂದಿದೆ. ನಾನು ಮಾಡಿರೋದನ್ನ ಈಗ ನೀವೇ ಅರ್ಥ ಮಾಡ್ಕೊಳ್ಳಿ. ನಾನು ಯಾಕೆ ಇಷ್ಟೊಂದು ನಿಮಗೆ ಖಾರವಾಗಿ ರೋಷಭರಿತವಾಗಿ ಮಾತಾಡ್ತೀನಿ ಒಂದೊಂದು ವಿಡಿಯೋಗಳಲ್ಲಿ ಅಂದರೆ, ನೋವಾಗುತ್ತೆ ನಮಗೂ ಕೂಡ. ಏನಾದರೂ ಒಂದು ವಿಷಯಗಳು ಹೇಳಿದಾಗ ಜನಸಾಮಾನ್ಯರು ತಗೊಳ್ಳೋಕ್ಕೆ ರೆಡಿ ಇಲ್ಲ. ಇವಾಗ ನೋಡಿ, ಬೇರೆ ವಿಷಯಗಳೆಲ್ಲ ನೋಡ್ತಾ ಇರ್ತೀರಿ, ಟಿ ವಿಲಿ ಕಷಾಯಿಖಾನೆಗೆ ಹೋಗೋದು ನೋಡ್ತಾ ಇರ್ತೀರಾ, ಹಸುಗಳನ್ನ ಕಡಿಯೋದು ನೋಡ್ತಾ ಇರ್ತೀರಾ. ಇದಕ್ಕೆ ಏನು ಸೊಲ್ಯೂಷನ್ ಅಂದರೆ ಯಾರೂ ಯತ್ನೆ ಮಾಡಲ್ಲ. ಸೊ ಓಟ್ ಹಾಕೋ ಟೈಮಲ್ಲಿ ಅದನ್ನು ಯತ್ನೆ ಮಾಡಲ್ಲ. 500,000 ಕೊಡ್ತಾರೆ ಅಂದ್ಬಿಟ್ಟು ತೊಗೊಂಡೋಗ್ಬಿಟ್ಟು ಅವ್ರಿಗೆ ಓಟ್ ಅಮ್ಕೊಡ್ತೀವಿ. ಅದ್ರ ಪ್ರಾಮುಖ್ಯತೆಯೂ ತಿಳ್ಕೊಳ್ಳಲ್ಲ ನಾವುಗಳು. ಇವತ್ತು ಎಜುಕೇಷನ್ಗೆ ಮತ್ತು ನಮ್ಗೆ ಆರೋಗ್ಯಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಹಳ್ಳಿಯಿಂದ ಸಿಟಿಗೆ ಹೋಗ್ತಿದೆ. ಇದನ್ನು ಯಾರೂ ಕೂಡ ಯತ್ನೆ ಮಾಡ್ತಲ್ಲ. ಸೊ ಇದು ಗಂಭೀರವಾದ ವಿಷಯಗಳು. ಯಾಕೆ ಯಾರೂ ಯತ್ನೆ ಮಾಡಲ್ಲ ಅಂದರೆ, ಅವ್ರಿಗೆ ಜೀವನದ್ದು ಗುರಿ ಏನಂದರೆ ದುಡ್ಡು ಮಾಡಬೇಕು, ಹಣ ಮಾಡಬೇಕು, ಸೊ ಎಂಜಾಯ್ ಮಾಡಬೇಕು, ದುಡ್ಡು ಮಾಡಿ ಆರಾಮಾಗುವಂಥವು ಇರಬೇಕು, ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಜಂಜಾಟದಲ್ಲಿ ಸಿಗಾಕೊಂಡು ತನ್ನ ಆರೋಗ್ಯನೂ ಹಾಳು ಮಾಡ್ಕೊಡ್ತಾ ಇದ್ದಾನೆ, ಮತ್ತು ತನ್ನ ಲೈಫ್ ಸ್ಟೈಲ್ನೂ ಕೂಡ ಹಾಳು ಮಾಡ್ಕೊಡ್ತಾ ಇದ್ದಾನೆ. ಸೊ ಇದರಿಂದ ಆಗುವಂಥ ಅನಾಹುತಗಳು ತುಂಬ ಇದೆ. ಸೊ ಯಾವುದೇ ತಂದೆ ತಾಯಿ ಆಗಲಿ, ಪ್ರಪಂಚದ ಯಾವುದೇ ತಂದೆ ತಾಯಿಗಳಾಗಲಿ, ತನ್ನ ಮಕ್ಕಳು ಅಂದರೆ ನಿಮ್ಮ ಮಕ್ಕಳುಗಳು ಚೆನ್ನಾಗಿರಬೇಕು ಅಂತಲೇ ನೀವು ದುಡಿಯೋದು. ಸತ್ಯ ತಾನೇ? ಸುಳ್ಳಾದರೆ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನನ್ನ ಮಕ್ಳಿಗೋಸ್ಕರ ದುಡಿಯಲ್ಲ ಅಂತ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಕೊಳ್ಳಿ, ಕೈ ಮುಗಿ ತಿನ್ಬೇಕಾರಂತವ್ರಿಗೆ. ಯಾಕೆಂದರೆ ಎಲ್ಲ ನಿಮಗೆ ಗೊತ್ತಿದೆ, ಸತ್ಯ ಇದೆ. ನಾವು ಯಾವ ಎಣ್ಣೆ ಯೂಸ್ ಮಾಡ್ತಾಯಿದ್ದೀವಿ, ನಾವು ಯಾವ ಸೋಪ್ಗಳು ಯೂಸ್ ಮಾಡ್ತಾಯಿದ್ದೀವಿ, ಸೊ ನಾವೆಲ್ಲ ಏನು ತಿಂತಾಯಿದ್ದೀವಿ ದಿನನಿತ್ಯ ಎಲ್ಲ ಗೊತ್ತಿದ್ದು ಕೆಲಸ ಮಾಡದ ಅಸಹಾಯ ಸ್ಥಿತಿಯಲ್ಲಿ, ರಿಸ್ಕ್ ತಗೊಳ್ದಾನೆ ಅಸಹಾಯ ಸ್ಥಿತಿಯಲ್ಲಿ ಹೋಗಿ ಇವತ್ತು ಯಾವನೋ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದ ಪ್ರಾಡಕ್ಟ್ಗಳನ್ನ ತುಂಬಿಕೊಂಡು ಅದನ್ನೇ ಇವತ್ತು ಇಡೀ ಬಾಡಿಗಳಿಗೆ ನಾವು ತಗೊಂಡು ನಮ್ಮ ಇಡೀ ಲೈಫ್ನು, ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಣ್ಣು ಕಂಪ್ಲೀಟಾಗಿ ಹಾಳು ಮಾಡ್ತಾಯಿದ್ದೀವಿ. ಇದರ ಪರಿಣಾಮ ನೀವು ಅಂದ್ಕೊಂಡಿರ್ಬೋದು, ಬೇರೆ ಯಾರೋ ಅನುಭವಿಸ್ತಾರೆ, ನಮಗೆ ಯಾಕೆ ಅಂತ. ಸತ್ಯವಾಗ್ಲೂ ಹೇಳ್ತೀನಿ, ಅನುಭವಿಸೋದು ನೀವೇ, ಯಾರೂ ಅಲ್ಲ, ನಿಮ್ಮ ಮಕ್ಕಳೇ. ನಿಮ್ಮ ಕಣ್ಮುಂದೆನೇ ನಿಮ್ಮ ಮಕ್ಕಳು ಹೀನಾಯ ಸ್ಥಿತಿಯಲ್ಲಿ ಕಾಯಿಲೆಗಳು ಬಂದು ಒದ್ದಾಡುವಂಥದ್ದು ಪರಿಸ್ಥಿತಿನ ನೀವು ನೋಡ್ತೀರಾ. ಸೊ ಅವ್ನಿಗೆ ಕಾಯಿಲೆ ಬಂದರೆ ನಿಮ್ಮನ್ನು ಎಲ್ಲಿ ನೋಡ್ಕೊತಾನೆ ಅವನು? ಅರ್ಥ ಮಾಡ್ಕೊಳ್ಳಿ, ಹೇಳೋದನ್ನ ಸೀರಿಯಸ್ ಆಗಿ ಹೇಳ್ತಾ ಇರೋದು. ಸೊ ಇದೆಲ್ಲ ನಾನು ಕೂತ್ಕೊಂಡು ನಿಮಗೆ ಯಾವುದೋ ಪುಸ್ತಕನೋ ಇನ್ನೊಂದೋ ಓದ್ಬಿಟ್ಟು ಮಾತಾಡ್ತಾ ಇರೋದಲ್ಲ.
ಕೆಲವು ಕಡೆ ರಿಸರ್ಚ್ ನಾನು ಕೂಡ ತುಂಬ ಹಳ್ಳಿಗಳು ಸುತ್ತಾಡಿ, ತುಂಬ ಸುಭಾಷ್ ಪಾಳೇಕರ್ ಕೃಷಿಕರನ್ನ ಸುತ್ತಾಡಿ ಆ ಬುಕ್ಗಳು, ಪಾಳೇಕರ್ ಅವ್ರು ಬರೆದಿರೋ ಬುಕ್ಗಳು ಓದಿ ತುಂಬ ಕಡೆ ಅಳ್ದಾಡಿದಾಗ ಈ ಕಡೂರ್ಗೆ ಒಂದು ಸಲ ಹೋಗಿದೆ. ಅವ್ರದ್ದು ಇತ್ತೀಚೆಗೆ ಕೃಷಿ ಬದುಕಲ್ಲೂ ಕೂಡ ವಿನೋದ್ ಅವರು ಇಂಟ್ರ್ಯೂ ಮಾಡಿದ್ದಾರೆ. ದಯವಿಟ್ಟು ಆ ಚಾನಲಲ್ಲಿ ಶಶಿ ಅವರು ತುಂಬ ಅದ್ಭುತವಾಗಿ ಕಸಾಯಿ ಖಾನೆಗೆ ಹೋಗುವಂಥ ಹಸುಗಳನ್ನ ಯಾವ ರೀತಿ ಸೇವ್ ಮಾಡ್ಬೋದು ಇವತ್ತಿನ ಯುವಕರುಗಳು ಅಂತ ಅದ್ಭುತವಾದಂಥ ವಿಷಯವನ್ನು ತಿಳಿಸಿದ್ದಾರೆ. ಸಾಧ್ಯ ಆದರೆ ಕೃಷಿ ಬದುಕು ಚಾನಲ್ಗೆ ಹೋಗಿ ಆ ವಿಡಿಯೋನ ವೀಕ್ಷಣೆ ಮಾಡಿ. ತುಂಬ ಅದ್ಭುತವಾದಂಥ ಮಾಹಿತಿ. ಇವತ್ತಿನ ಯುವಕರುಗಳು ಕೆಲಸ ಇಲ್ಲ, ಜಾಗ ಇದ್ದರೂ ನಮಗೇನು ಮಾಡೋಕ್ಕಿತ್ತಿ ಹರಕ್ಕಾಗ್ತಾಯಿಲ್ಲ ಅಂತ ಸುಮ್ಮನೆ ಅನಾವಶ್ಯಕವಾಗಿ 10,000 20,000ಕ್ಕೆ ನೀವು ಹಳ್ಳಿಗಳಿಗೆ ಹೋಗ್ತಾ ಇದ್ದೀರಲ್ಲ, ಹಳ್ಳಿ ಬಿಟ್ಟು ಸಿಟಿಗಳಿಗೆ ಹೋಗ್ತಾ ಇದ್ದೀರಲ್ಲ, ಇದರಿಂದ ಆಗುವಂಥ ಪರಿಣಾಮಗಳೇನು, ಇದರಿಂದ ಆಗುವಂಥ ನಿಮ್ಮ ಬಾಡಿ ಮೇಲೆ ಆಗುವಂಥ ತೊಂದರೆಗಳೇನು ಅಂತ ಅದ್ಭುತವಾದಂಥ ವಿವರಣೆಯನ್ನು ಶಶಿಯವರು ಕಡೂರು ಶಶಿಯವರು ತುಂಬ ಅದ್ಭುತವಾಗಿ ವಿವರಣೆ ಮಾಡಿದ್ದಾರೆ. ದಯವಿಟ್ಟು ಕೃಷಿ ಬದುಕು ಚಾನಲ್ಗೆ ಹೋಗಿ ವೀಕ್ಷಣೆ ಮಾಡಿ. ಅದ್ಭುತವಾದಂಥ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾರಿಗೆ ಕೆಲಸ ಇಲ್ಲ ಅಂತಿದ್ರೆ ತಿಂಗಳಿಗೆ ಕಮ್ಮಿ ಅಂದರೂ 35,000 ರಿಂದ 40,000 ರೂಪಾಯಿ ಖರ್ಚೆಲ್ಲ ಕಳೆದು ಸಂಪಾದನೆ ಮಾಡುವಂಥ ಒಂದು ಸುವರ್ಣ ಅವಕಾಶ ಅದು. ದಯವಿಟ್ಟು ಯಾರ ಹತ್ರ ಜಮೀನಿನಲ್ಲಿ ಖಾಲಿ ಜಾಗ ಇದೆ, ಕೇವಲ ಒಂದು 4-5 ಲಕ್ಷ ರೂಪಾಯಿ ನೀವು ಹೂಡಿಕೆ ಮಾಡಿದ್ರೆ, ಇಲ್ಲಿ ಯಾರಿಗೂ ಕೊಡೋದಲ್ಲ, ನಿಮ್ಮ ಜಮೀನಲ್ಲೇ ನೀವೇ ಹೂಡಿಕೆ ಮಾಡಿದ್ರೆ ನಿಮ್ಮ ಮಗನಿಗೂ, ನಿಮ್ಮ ಮಕ್ಕಳು ಮರಿ ಮಕ್ಕಳು ಯಾರಿಗೆ ಆದರೂ ಪರಂಪರೆಯಾಗಿ ಬಿಸ್ನೆಸ್ ಮಾಡ್ತಾ ಹಳ್ಳೀಲಿ ಒಳ್ಳೆ ಆರೋಗ್ಯಕರವಾದಂಥ ಜೀವನ ನಡೆಸ್ತಾ ಅದನ್ನು ಸೇಲ್ ಮಾಡ್ತಾ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ಅದ್ಭುತವಾದಂಥ ವಿಡಿಯೋನ ನಮ್ಮ ಕೃಷಿ ಬದುಕು ವಿನೋದ್ ಅವರು ಮಾಡಿದ್ದಾರೆ. ಆ ಚಾನಲ್ಗೆ ಹೋಗಿ ವೀಕ್ಷಣೆ ಮಾಡಿ. ತುಂಬ ಅದ್ಭುತವಾದಂಥ ಮಾಹಿತಿ. ನಾನು ಕೂಡ ಈಗ ತಾನೇ ವೀಕ್ಷಣೆ ಮಾಡಿದೆ. ಆ್ಯಸಪ್, ಯಾಕೆಂದರೆ ಕಡೂರಲ್ಲಿರೋ ಸಸ್ಯವ್ರಿಗೆ ಇಲ್ಲಿಂದನೇ ನಾನು ಹೃದಯಪೂರ್ವಕ ವಂದನೆಗಳು ಹೇಳ್ತೀನಿ. ಯಾಕೆಂದರೆ ಒಂದು ಅದ್ಭುತವಾದಂಥ ವಿಷಯನ ತಿಳಿಸ್ಕೊಟ್ಟಿದ್ದಾರೆ ಅವರು. ಯಾಕೆಂದರೆ ನನ್ನದು ಆಲೋಚನೆ ಅದೇ ಕೂಡ. ನಾನು ಬೈ ಚಾನ್ಸ್ ನಾನು ಈ ಕೃಷಿಗೆ ಬರೋಕ್ಕಿಂತ ಮುಂಚೆ ಈ ಥರ ಎಲ್ಲ ನನಗೆ ಈ ಥರ ಪ್ಲ್ಯಾನ್ಗಳೇನಾದ್ರು ಸಿಕ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ, ರಿಯಲಿಯಾಗಿ ಹೇಳ್ತೀನಿ, ನಾನು ಈಗ 3 ಹಸು ಸಾಕಿದ್ದೀನಿ. ನನ್ನ ಹಳೆ ವಿಡಿಯೋ ನೋಡಿರ್ಬೋದು ನೀವು. ನನ್ನ ಹೋರಿಗಳು ಏನು ಮಾಡ್ಬೋದು ಅಂತ ನಿಮಗೆ ಕ್ವಶನ್ ಕೇಳಿದ್ದೀನಿ. ನನ್ನ ಹತ್ರ ಜಾಗ ಇದ್ದಿದ್ರೆ ಸತ್ಯವಾಗ್ಲೂ ಹೇಳ್ತೀನಿ, ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಭೂಮಿ ಮೇಲೆ ಆ ಗೋಮಾತೆ ಮೇಲೆ ಹಣ ಇಟ್ಟು ಹೇಳ್ತೀನಿ, ಇಮ್ಮಿಡಿಯೇಟ್ಲಿ ಸ್ಟಾರ್ಟ್ ಗಾಣ. ನಾನು ಇಮ್ಮಿಡಿಯೇಟ್ಲಿ ಮಾಡ್ತಿದ್ದೆ ನಾನು. ಯಾಕೆಂದರೆ ನನ್ನ ಹತ್ರ ಇರೋದು 1 ಎಕರೆ ಕಂಪ್ಲೀಟ್ ಅಡಿಕೆ ತೋಟ ಮಾಡಿಬಿಟ್ಟಿದ್ದೀನಿ. ಕಡ್ದಾಕಕ್ಕೆ ನನಗೆ ಹೊಟ್ಟೆ ತುಂಬ ಉರಿತದೆ. ಯಾಕಂದರೆ ನೈಸರ್ಗಿಕವಾಗಿ ಪಾಳೇಕರ್ ಕೃಷಿ ಪದ್ಧತಿಯಲ್ಲಿ ತೋಟ ಮಾಡಿರೋಂಥದ್ದು. ಅದನ್ನು ಒಂದು ಮ್ಯಾಕ್ಸಿಮಮ್ ಕಮ್ಮಿ ಅಂದರೆ 100 ಮರಗಳನ್ನ ನಾನು ಕಡಿಬೇಕಾಗುತ್ತೆ. ಅದನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ, ಅಂದರೆ ಕಂಪ್ಲೀಟಾಗಿ ಜಾಗ ಎಲ್ಲ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸಮಾಧಾನವಾಗಿದ್ದೀನಿ. ಮುಂದೊಂದು ದಿನ ಸತ್ಯವಾಗ್ಲೂ ಹೇಳ್ತೀನಿ, ಇವತ್ತೇ ಹೇಳ್ತಾ ಇದ್ದೀನಿ ನಿಮಗೆ, ಖಂಡಿತ ಮಾಡೇ ಮಾಡ್ತೀನಿ. ನನ್ನ ಉದ್ದೇಶ ಏನಂದರೆ ನಾನು ಹಸು ಸಾಕಿರೋಂಥ ಹಸುಗಳು ಓರಿ ಏನಾದರೂ ಹಾಕ್ಬಿಟ್ರೆ ಆ ಓರಿಗಳನ್ನು ನಾನು ಏನು ಮಾಡೋದು ಅನ್ನೋದು ಒಂದು ಯತ್ನೆಯಲ್ಲಿದ್ದೀನಿ. ಸತ್ಯವಾಗ್ಲೂ ಯತ್ನ ಮಾಡ್ತಾನೆ. ಇದು ನನ್ನ ಅಂತರಂಗದಿಂದ ಹೇಳ್ತಾರೆ ನಿಮಗೆ. ಆ ಓರಿಗಳನ್ನ ಉಳಿಸ್ಬೇಕು ಅಂದರೆ, ಆ ಓರಿಗಳನ್ನ ಸಾಯೋವರೆಗೂ ನಾವು ಅವನ ಹತ್ರ ಮಡಿಕಬೇಕು ಅಂದರೆ ನಮಗಿರೋದು ಒಂದೇ ಒಂದು ಮಾರ್ಗ ಅಂದರೆ ಗಾಣ. ಇದೇ ನಮ್ಮ ಪೂರ್ವಜರು ಮಾಡ್ತಿದ್ದು. ಉತ್ತಮವಾದಂಥ ಗಾಣದಿಂದ ಬರುವಂಥ ಎಣ್ಣೆಯನ್ನು ಉಪಯೋಗಿಸ್ತಾ ಅದ್ಭುತವಾದಂಥ ಜೀವನವನ್ನು ನಡೆಸ್ತಿದ್ರು. ಹಸುಗಳಿಗೂ ಕೆಲಸ ಕೊಟ್ಟಾಗುತ್ತೆ. ಓರಿಗಳಿಗೂ ಹಸುಗಳನ್ನ ತುಪ್ಪವಾಗಿ ಬಳಸ್ಕೋಬೋದು. ಬೆಣ್ಣೆ, ತುಪ್ಪ, ಅದರಿಂದ ಸಗಣಿಯಿಂದ ಜೀವಾಮೃತ, ಒಂದು ಅದ್ಭುತವಾದಂಥ ಪ್ರಪಂಚನ ಸೃಷ್ಟಿ ಮಾಡ್ಬೋದು. ನೀವು ಇವಾಗಲೇ ಅರ್ಥ ಮಾಡ್ಕೊಳ್ಳಿ. ಕೆಲವರು ಇದ್ದರೂ ಇಲ್ಲ ಅಂದ್ಕೊಂಡು ಸುಮ್ಮ ಕೂತಿದ್ರಿ. ಎಲ್ಲ ಇದ್ದು ಸಿಟಿಗೆ ಹೋಗಿ 10,000 20,000 ನಿಮ್ಮ ಆರೋಗ್ಯ ಹಾಳು ಮಾಡಿಕೊಂಡು, ಇಡೀ ನಿದ್ದೆ ಹಾಳು ಮಾಡಿಕೊಂಡು, ನೈಟ್ ಶಿಫ್ಟ್ಗಳು ಮಾಡಿಕೊಂಡು, ಇದೆಲ್ಲ ಹಾಳು ಮಾಡ್ಕೊಂಡು ಕೊನೆಗೆ ಬರ್ತೀರಾ ಏನು ಅಸಹಾಯ ಸ್ಥಿತಿಯಿಂದ ಬಂದು ಏನೂ ಇಲ್ದೇ ಬರೀ ಸೂರ್ಯ ಮುಳುಗೋ ಕಡೆ ನೋಡಬೇಕಾಗುತ್ತೆ. ಹಂಗಾಗೋಂಥ ಸ್ಥಿತಿಲಿದೆ. ಯಾಕೆ ಅಂದರೆ ಇವತ್ತಿನ ಯುವಕರುಗಳಲ್ಲಿ 100ಗೆ 80, 85, 90% 40 ವರ್ಷದ ಮೇಲೆ ಶುಗರು, BP ಕಾಯಿಲೆಗಳು ಕಾಣಿಸ್ಕೊಳ್ಳುವಂಥ ಜಾಸ್ತಿ ಚಾನ್ಸಸ್ ಉಂಟು. ನಿಜವಾಗ್ಲೂ ಈ ಒಂದು ಸಮಸ್ಯೆ ಹೇಳ್ತಿದೆ. ತುಂಬ ಜನಕ್ಕೆ ಇವತ್ತು ನಮ್ಮ ಇಂಡಿಯನ್ಸ್ಗೆ ಸಿಕ್ಕಾಬಟ್ಟೆ ಶುಗರು, ಹಾರ್ಟ್ ಡಿಸೀಸು ಮತ್ತು ಕ್ಯಾನ್ಸರು, ಇವೆಲ್ಲ ಕಾಯಿಲೆಗಳು ಹೆಂಗೆ ಬಂದು ಯಾರು ಯತ್ನೆ ಮಾಡಿದ್ದೀರಾ? ಹಣ 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 ಅಂದ್ಕೊಂಡು ಇಡೀ ಬಾಡಿನ ಹಾಳು ಮಾಡಿಕೊಂಡು ಇವತ್ತು ಜೀವನನ ಹಾಳು ಮಾಡ್ಕೋತಾ ಇದ್ರಿ. ಅದ್ಭುತವಾದಂಥ ಈ ಕೃಷಿನ ಅಳವಡಿಸ್ಕೊಂಡು ನಾಟಿ ಹಸುಗಳ ಬಗ್ಗೆ ಯುವ ಜನತೆಗಳು ಇದನ್ನು ಅರ್ಥ ಮಾಡಿಕೊಂಡು ಒಂದು ಪ್ರಾರಂಭಿಕವಾಗಿ ನೀವು ಒಂದು 2 ಎಕರೆ 3 ಎಕರೆ ಇರೋರು ಒಂದು ಎಕರೆನ, ಒಂದು ಅರ್ಧ ಎಕರೆ 1 ಎಕರೆನ ಈ ಥರ ಅಳವಡಿಸ್ಕೊಂಡು ಒಂದು ಅದ್ಭುತವಾದಂಥ ಪ್ಲ್ಯಾನ್ಗಳು ಹಾಕೋ. ಇಷ್ಟೆಲ್ಲ ಇದ್ದರೂ ಕೂಡ ಇವತ್ತು ಯುವಕರುಗಳು ಹೇಳಿದ ಮಾತನ್ನೇ ಕೇಳಲ್ಲ. ಏನಾದರೂ ಸರಿ ನಾವು ಸಿಟಿಗೆ ಹೋಗಲೇಬೇಕು, ಅಲ್ಲಿ ದುಡಿಬೇಕು, ಅಲ್ಲೇ ಸಂಪಾದನೆ ಮಾಡಬೇಕು, ಒಂದು ಒಳ್ಳೆ ಐಷಾರಾಮಿ ಜೀವನ ಮಾಡಬೇಕು ಅಂತ ಅವ್ರು ಕೊಡೋವಂಥ 20,000 30,000 ಸಂಬಳಕ್ಕೆ ಎಷ್ಟೋ ಜನ ತಮ್ಮ ಮನೆ, ಮಠ, ತಂದೆ, ತಾಯಿ, ಬಂಧು ಬಳಗ ಎಲ್ಲ ಬಿಟ್ಟು ದೂರ ಇರ್ತೀರಿ. ಒಂದೊಂದು ಸ್ಥಿತಿ ಹೆಂಗಿರುತ್ತೆ ಅಂದರೆ, ನನ್ನದೇ ಜೀವನದ್ದು ಹೇಳೋಣ. ನಾನೇ ಎಷ್ಟೋ ಸರಿ ನಮ್ಮೂರಲ್ಲಿ ನಡೆಯುವಂಥ ಜಾತ್ರೆಗಳು, ಹಬ್ಬಗಳನ್ನ ಮಿಸ್ ಮಾಡ್ಕೊಂಡಿದ್ದೀನಿ. ಆ ಕಲ್ಚರ್ಗಳನ್ನ ಮಿಸ್ ಮಾಡ್ಕೊಂಡಿದ್ದೀನಿ.
ಯಾಕೆ ಅಂದರೆ ನಾನು ಹೋಗ್ತಿದ್ದ ಕೆಲಸದಲ್ಲಿ ನನಗೆ ರಜನೇ ಕೊಡ್ತಿರ್ಲಿಲ್ಲ. ನಾನು ಅಲ್ಲಿ ರಜಾ ಹಾಕಿದ್ರೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಸ್ಕೂಟ್ರಿಗೆ ಪೆಟ್ರೋಲ್ ಹಾಕ್ಸೋಕ್ಕಾಗ್ತಿರ್ಲಿಲ್ಲ. ಇನ್ನೇನಾರು ಇಶ್ಯೂ ಆಗ್ತಿದ್ರೆ ಅಂದರೆ ಏನಾರು ತಗೋಬೇಕು ಅಂದರೆ ನಾನು ಕರೆಕ್ಟಾಗಿ ಕೆಲಸ ಮಾಡಬೇಕಾಯ್ತು, ಕರೆಕ್ಟಾಗಿ ಕಮಿಟ್ಮೆಂಟ್ಗಳಿರ್ತವೆ. ಸೊ ಆ ಜಂಜಾಟದಲ್ಲಿ ನಾನು ಎಲ್ಲೂ ಬರ್ದೇ ಅಲ್ಲೇ ಅವ್ರಿಗೋಸ್ಕರ ದುಡಿತಾ ಕೂತ್ಕೋತಿದ್ದೆ. ಬಟ್ ನಮಗೆ ಸಂಬಳ ಎಷ್ಟಿರ್ತಿತ್ತು ಅಂದರೆ ಕಮ್ಮಿ, ತುಂಬ ಸಂಬಳ ಕಮ್ಮಿ. ಅವಾಗ 2015-14ನೇ ಸಾಲ ತುಂಬ ಅಂದರೆ ತುಂಬ ಕಡಿಮೆ ಇತ್ತು ಸ್ಯಾಲ್ರಿ. ಸೊ ಆ ಸ್ಯಾಲ್ರಿಲಿ ಜೀವನ ಮಾಡಿ ಬಂದವರು. ಸೊ ದಯವಿಟ್ಟು ಹೇಳ್ತೀನಿ, ಇವಾಗ ನೋಡಿ ನಾನು ಈಗ 30 ನನಗೆ ಏಜ್ ಬಂದು 30 ವರ್ಷದಲ್ಲಿದ್ದಾಗ ಈ ಕೃಷಿನ ಅಳವಡಿಸ್ಕೊಂಡೆ, ಸುಭಾಷ್ ಪಾಳೇಕರ್ ಕೃಷಿನ. ಸೊ ಇವತ್ತು ನನಗೆ 37-38 ನಡೀತಿದೆ ಬಿಡಿ. ಸೊ ಇವತ್ತು ಒಂದು ಇಷ್ಟು ಸುದೀರ್ಘವಾಗಿ ನಾನು ಈ ಕೃಷಿನ 31 ವರ್ಷದಲ್ಲಿ ಆಯ್ಕೆ ಮಾಡಿಕೊಂಡು, ಸೊ ನನಗೆ ಏಜ್ ಇದ್ದಾಗ ಆಯ್ಕೆ ಮಾಡಿಕೊಂಡೆ. ಸೊ ಈಗ 6-7 ವರ್ಷ ಆಗಕ್ಕೆ ಬಂದಿದೆ ಈ ಕೃಷಿ ಅಳವಡಿಸ್ಕೊಂಡು. ಬಟ್ ನಾನು ಆವಾಗಲೇ ತಕ್ಷಣ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಲಿಲ್ಲ, ಯಾಕಂದರೆ ಇದರಲ್ಲಿ ಅನುಭವಗಳು ಬೇಕಾಯಿತು. ಮತ್ತು ನಾನು ಕೂಡ ಇದನ್ನು ಅನೇಕ ರೈತರು ಮಿತ್ರರನ್ನ ಮೀಟ್ ಮಾಡಿದ್ದೀನಿ. ಸೊ ಅವರ ಹತ್ರ ಸಿಕ್ಕಂಥ ಅನುಭವಗಳು ಮತ್ತು ಪ್ರಾಕ್ಟಿಕಲಾಗಿ ನಾನು ಆ ಬುಕ್ನ ಓದ್ತಾ, ಸೊ ಇದನ್ನು ಯಥಾವತ್ತಾಗಿ ಅವರು ಹೇಳಿದಂಥ ನಿಯಮಗಳನ್ನ ಪಾಲಿಸ್ತಾ ಇವತ್ತು ಈ ಕೃಷಿಲಿ ಹೆಂಗೆ ಅಂದರೆ 100 ಮರಕ್ಕೆ ನಾನು ಒಂದು 15 ಕ್ವಿಂಟಾಲು 14-13 ಕ್ವಿಂಟಾಲ್ ಅಡಿಕೆನ ಕೆಡಗಿ. ಸೊ ಅದನ್ನು ಇವತ್ತು ಯಾಕೆ ನಾನು 1 ಎಕರೆಗೆ ಅಳವಡಿಸ್ಕೋಬಾರ್ದು ಅಡಿಕೆ ತೋಟಕ್ಕೆ ಅಂದ್ಬಿಟ್ಟು ಅಡಿಕೆ ತೋಟನ ಮಾಡ್ತಾ, ಏಕದಳದಲ್ಲಿ ದ್ವಿದಳ ಜೀವಾಮೃತನ ಕೊಡ್ತಾ, ಸೊ ಇವತ್ತು ಅದ್ಭುತವಾದಂಥ ಕೃಷಿ ಮಾಡ್ತಾಯಿದ್ದೀನಿ. ಸೊ ಯಾವುದೇ ರೀತಿಯ ಹೊರಗಡೆಯಿಂದ ರಾಸಾಯನಿಕಗಳಾಗಲಿ ಕೊಟ್ಟಿಗೆ ಗೊಬ್ಬರಗಳಾಗಲಿ ತರದೇ ನಾನು ಒಂದು ಸ್ವಾವಲಂಬಿ ರೈತ ಆಗಿ ಯಾರ ಮೇಲೂ ಡಿಪೆಂಡ್ ಆಗ್ದೇ ಅದ್ಭುತವಾದ ಕೃಷಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆಲ್ಲ ಕಾರ್ಯಕರ್ತರು ನಮ್ಮ ಸುಭಾಷ್ ಪಾಳೇಕರ್ ಅವರು. ಸುಭಾಷ್ ಪಾಳೇಕರ್ ಕೃಷಿ ಅಳವಡಿಸ್ಕೊಂಡಂಥ ರೈತರು ಅವ್ರಿಗೆಲ್ಲ ಹಿರಿಯ ಜೀವಗಳಿಗೆ ಇಲ್ಲಿಂದರೆ ಹೃದಯಪೂರ್ವಕ ವಂದನೆಗಳು ಹೇಳ್ತೀನಿ. ಸೊ ಅದಕ್ಕಿಂತ ಹೆಚ್ಚಾಗಿ ನನಗೆ ಸಹಾಯ ಮಾಡಿದಂಥವ್ರು ಕುಳ್ಳೇಗೌಡರು ಮನೆಯವರು, ಅವ್ರ ಮಗ ಮತ್ತು ದೊರೆಯಣ್ಣ ಅವರು ಮತ್ತು ಕುಳ್ಳೇಗೌಡರು. ಸೊ ಅವ್ರಿಗೂ ಕೂಡ ಅವರ ಊರು ಬಂದು ಕಣಗಾಲ್ ಬಸವನಹಳ್ಳಿ. ಸೊ ಬಸವನಹಳ್ಳಿ ಅವರು ತುಂಬ ಅದ್ಭುತವಾದ, ನಾನು ಕಂಡಂಥ ಸುಭಾಷ್ ಪಾಳೇಕರ್ ಕೃಷಿಕರಲ್ಲಿ ಅದ್ಭುತವಾದಂಥ ವ್ಯಕ್ತಿ ನಮ್ಮ ಕುಳ್ಳೇಗೌಡರು. ಸೊ ಇದೇ ಸ್ಟೇಜ್ ಮೇಲೆ ಕೂತಿ ಒಂದ್ಸರಿ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ ನೋಡಿ, ಮಾತಾಡಿದ್ದಾರೆ. ತುಂಬ ಅದ್ಭುತವಾದಂಥ ವ್ಯಕ್ತಿ. ನನ್ನ ಕೃಷಿ ಭೂಮಿ ಇವತ್ತು ಸ್ವಲ್ಪ ಇನ್ನೂ ಚೆನ್ನಾಗಿ ಮಿಂಚುತ್ತಿದೆ ಅಂದರೆ ನೇರ ಕಾರಣ ನಮ್ಮ ಕುಳ್ಳೇಗೌಡರು. ಹಾಗೆ ನಾನು ಈ ಕೃಷಿಗೆ ಬರಬೇಕಾದ್ರೆ ನಾಟಿ ಹಸುನ ಕಡ್ಡಾಯವಾಗಿ ತಗೊಳ್ಳೇಬೇಕು ಅಂತ ನನಗೆ ಕೆರಗೋಡ ಅನಂತರಾವ್ ಮಂಡ್ಯದವರು, ಯಾರೋ ತುಂಬ ಜನ ಯೂಟ್ಯೂಬಲ್ಲಿ ನೋಡಿರ್ತೀರ. ಮತ್ತು ಅವರು ಕೂಡ ನನಗೆ ಮೋಟಿವೇಶನ್ ತುಂಬ ಚೆನ್ನಾಗಿ ಮಾಡಿದ್ರು. ಯಾಕಂದರೆ ಮೋಟಿವೇಶನ್ ಎನ್ಗಿಂತ ಹೆಚ್ಚಾಗಿ ಸತ್ಯನೇ ಹೇಳಿದ್ರು ನೀಟಾಗಿ. ಅದನ್ನು ಕೂಡ ನಾನು ಅವ್ರಿಗೆ ಇಲ್ಲಿಂದಲೇ ಹೃದಯಪೂರ್ವಕ ವಂದನೆಗಳು ಹೇಳ್ತೀನಿ. ಸೊ ಹೀಗೆ ತುಂಬ ಜನ ನನಗೆ ಈಗ ದರಬೇಘಟ್ಟ ರಾಮೇಗೌಡರಾಗಿರ್ಬೋದು, ಕಣಗಾಲ್ ಕೃಷ್ಣಮೂರ್ತಿ ಅವರಾಗಿರ್ಬೋದು, ಕುಳ್ಳೇಗೌಡರಾಗಿರ್ಬೋದು, ಅನಂತರಾವ್ ಆಗಿರ್ಬೋದು, ಸ್ವಾಮಿ, ಇನ್ನೂ ತುಂಬ ಜನ ನನಗೆ ಈ ಕೃಷಿನ ಅಳವಡಿಸ್ಕೊಳ್ಬೇಕಾದ್ರೆ ತುಂಬ ಜನ ಬೆಂತಟ್ಟಿದ್ದಾರೆ. ಸೊ ಇವ್ರದೆಲ್ಲ ಒಂದು ಕೃಷಿಯ ಆಲೋಚನೆಗಳು ನನ್ನೆಲ್ಲ ಒಂದು ಸಿಲಿಯಾಗಿ ಮಾಡಿ, ಒಂದು ಕೆತ್ತನೆ ಮಾಡಿ, ಒಂದು ಸಿಲಿಯಾಗಿ ಮಾಡ್ಕೊಳಿಸಿದ್ದಾರೆ. ಸೊ ಇವತ್ತು ಅದನ್ನು ಯಥಾವತ್ತಾಗಿ ಅಳವಡಿಸ್ಕೊಂಡು ನಾನು ಸಿನ್ಸಿಯರಾಗಿ ಯಾಕೆ ನಾನು ಮಾಡ್ತಾ ಇರೋದು ಕೃಷಿನ ನೆಗಡಿ ಆಗ್ಬಿಡೈತೆ, ಸ್ವಲ್ಪ ಬೇಜಾರು ಮಾಡ್ಕೊಬೇಡಿ, ಮಾತಾಡೋದು ಸ್ವಲ್ಪ ಇದಾಗ್ತಿದೆ. ಕೃಷಿನ ಒಂದು ಯಾಕೆ ನಮ್ಮ ರೈತರ ಮಿತ್ರರಿಗೆ ಅಂದರೆ ಹೊಸ್ದಾಗಿ ಬರ್ತಾ ಇರುವಂಥ ಈಗಿನ ಜನ್ರೇಷನ್ ಹುಡುಗರುಗಳಿಗೆ ಕೃಷಿ ಅಳವಡಿಸ್ಕೋಬೇಕು ಅಂತ ಗೊಂದಲ ಇರೋರಿಗೆ ಯಾಕೆ ನೇರವಾಗಿ ಸತ್ಯವನ್ನು ನಾವು ಇಲ್ಲಿ ಮಾಡ್ತಾ ಇರೋದನ್ನ ನೇರವಾಗಿ ಯಾಕೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಹಾಕಬಾರ್ದು ಅನ್ನೋಕ್ಕೋಸ್ಕರ ಯೋಚನೆ ಮಾಡಿ ನಾನು ಈಗ ಪ್ರಾರಂಭ ಮಾಡಿ ಒಂದು 9-10 ತಿಂಗಳಾಯ್ತು ಯೂಟ್ಯೂಬ್ ಚಾನಲ್ನ. ಸೊ ಯೂಟ್ಯೂಬ್ಗೆ ಹೋದರೆ ಇಮೇಲ್ ಐ ಡಿ ಬಂದು 2023 ಅಂತ ತೋರಿಸ್ತೆ, ಹಳೆ ಇಮೇಲ್ ಐ ಡಿ ಇದ್ದು. ಸೊ ನಾನು ಸ್ಟಾರ್ಟ್ ಮಾಡಿ ಈಗ 9 ತಿಂಗಳಾಯಿತು. ಅದೇ ಇಮೇಲ್ ಐ ಡಿಗೆ ಒಂದು ಸ್ಟಾರ್ಟ್ ಮಾಡಿದೆ. ಇದನ್ನು ಒಂದು ವಿಷಯನ ತಿಳಿದೇ ನಾವು ಮಾಡ್ದೇ ಕಂಪ್ಲೀಟಾಗಿ ಇದರಲ್ಲಿ ನಾವು ಏನೂ ತಿಳಿದೇ ಇನ್ನೊಬ್ಬರಿಗೆ ಮಿಸ್ಪ್ಯೂ ಅಂದರೆ ಅರ್ಥ ಆಗೋ ರೀತಿ ಅರ್ಥನೇ ಮಾಡ್ಕೊಳ್ದೇ ಸುಳ್ಳು ಹೇಳೋದು ಬೇಡ, ಸತ್ಯ ಸಂಗತಿಗಳನ್ನ ತಿಳಿಸೋಣ. ಇದರಲ್ಲಿ ಏನೂ ಮುಚ್ಚುಮರೆ ಮಾಡೋದು ಬೇಡ, ಏನೈತೆ ನೇರವಾಗಿ ಹೇಳೋಣ ರೈತರುಗಳಿಗೆ ಅಂದ್ಬಿಟ್ಟು. ಯಾಕೆಂದರೆ ತುಂಬ ಜನಕ್ಕೆ ಈಗಲೂ ಕೂಡ ಗೊಂದಲ ಇದೆ. ಬರೀ ಜೀವಾಮೃತ 10 kg ಸಗಣಿ ಸಾಕ 1 ಎಕರೆಗೆ, ಯಾರೋ ಹುಚ್ಚ ಅವನು ಇವನು ಅಂತ ಕರೆಯೋರು ಇವತ್ತು ಕೂಡ ಇದ್ದಾರೆ, ಇಲ್ಲ ಅಂತ ಅನ್ಬೇಡಿ, ಸತ್ಯವಾಗ್ಲೂ ಇದ್ದಾರೆ. ಬಟ್ ಅದನ್ನು ಇವತ್ತು ಹೇಳ್ತೀನಿ, ಈ ಭೂಮಿ ಮೇಲೆ ಕೂತಿದ್ದೀನಿ, ಈ ಜೀವಾಮೃತ ತೊಟ್ಟಿ ಮೇಲೆ ಕೂತಿದ್ದೀನಿ, ಸತ್ಯವಾಗ್ಲೂ ಸುಭಾಷ್ ಪಾಳೇಕರ್ ಹೇಳೋದು ಸತ್ಯ. ಕೇವಲ ನಿಮ್ಮ ಜಮೀನಿಗೆ ಪ್ರಾರಂಭಿಕವಾಗಿ ಯಾವುದೇ ರೀತಿ ಹಾನಿ ಮಾಡಿಲ್ಲ ಅಂದರೆ 200 ಲೀಟ್ರ್ ಸಾಕು. ಅಂದರೆ ನಿಮ್ಮ ಜಮೀನನ್ನ ಯಾವುದೇ ರೀತಿ ಹಾನಿ ಮಾಡಲಿಲ್ಲ ಅಂದರೆ, ಒಂದು ವೇಳೆ ನೀವೇನಾದರೂ ಉಳುಮೆ ಮಾಡಿ ರಾಸಾಯನಿಕಗಳ ಬಳಸಿ ಕಳೆ ಔಷಧಿ ಹೊಡೆದು ಅದು ಮಾಡಿ ಇದು ಮಾಡಿ ಎಲ್ಲ ಮಾಡಿದರೆ ಪ್ರಾರಂಭಿಕವಾಗಿ ನೀವು 1 ಎಕರೆಗೆ ನಾನು ಕೊಡ್ತಿದ್ದು, ನಾನು ಯಾಕಂದರೆ ಶುಂಠಿ ಹಾಕ್ಬಿಟ್ಟಿದ್ದೆ ಫಸ್ಟ್ ಸ್ಟಾರ್ಟಿಂಗು. ಯಾಕಂದರೆ ಕೃಷಿ ಹೇಳಿದ್ನಲ್ಲ, ತಿಳಿತಾ ಬರಬೇಕಾದ್ರೆ ಕೃಷಿ ಒಂದೊಂದು ತಿಳ್ಕೊಂಡು ಕೊನೆಗೆ ಒಂದು ಸ್ಟ್ಯಾಂಡ್ ಅಪ್ ಆಗಿ ನಿಂತಿರೋದು. ನಾನು ಸುಮ್ಮನೆ ಈ ಕೃಷಿಗೆ ಬಂದಿಲ್ಲ, ಎಲ್ಲ ಏಟ್ಕೊಂಡು ತಿಂದು ಕೊನೆಗೆ ಈ ಕೃಷಿಗೆ ಬಂದಿರೋದು. ಅರ್ಥ ಮಾಡ್ಕೊಳ್ಳಿ, ಕೃಷಿಲಿ ಸತ್ಯತೆಯನ್ನು ತಿಳಿಬೇಕು ಅಂದರೆ ಅವನಿಗೆ ಬಲವಾದ ಏಟ್ಗಳು ಬಿದ್ದಿರಬೇಕು. ಆವಾಗಲೇ ಅಂದರೆ ವೈಯಕ್ತಿಕವಾಗಿ ಹಣದ ಚಿಂತೆ, ಹಣದ ರಾಸಾಯನಿಕದಿಂದ ಆಗಿರುವ ಹಾನಿಗಳಾಗಿರ್ಬೋದು, ಇನ್ನೊಂದು ಮತ್ತೊಂದು ಏಟ್ಗಳು ಬಿದ್ದಾಗಲೇ ಅವನು ಸಿಲಿಯಾಗೋದು. ಸೊ ಆ ದೃಷ್ಟಿಯಲ್ಲಿ ನಾನು
ಪ್ರಾರಂಭಿಕವಾಗಿ ಲಾಸ್ಗಳು ಮಾಡಿಕೊಂಡು ಇವತ್ತಿನ ಇದರಲ್ಲಿ ಕೃಷಿ ಅಳವಡಿಸ್ಕೊಂಡು ಅಂದರೆ ರಾಸಾಯನಿಕ ಕೃಷಿಗಳು ಅಳವಡಿಸ್ಕೊಂಡು ಹಾನಿ ಆದಾಗ ನಮ್ಮ ಭೂಮಿಲಿ ನಾನು ಹಾಕಿ ದುಡ್ಡೆಲ್ಲ ಎಲ್ಲೋಯ್ತು ಅಂತ ಯತ್ನ ಮಾಡಿದಾಗಲೇ ನನಗೆ ಸಿಕ್ಕಿದ್ದ ಬುಕ್ಕು ಶೂನ್ಯ ಬಂಡವಾಳ ನೈಸರ್ಗಿಕ ಪುಸ್ತಕ. ಈ ಹಳೆ ವಿಡಿಯೋಗಳಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಇದನ್ನು. ಸೊ ಆ ಬುಕ್ಕು ನನ್ನನ್ನು ಇವತ್ತು ಈ ಮಟ್ಟಿಗೆ ಮಾತಾಡೋಂಗೆ ಸೊ ನನಗೆ ಮಾಡಿರೋದು. ಇಲ್ಲ ಅಂದಿದ್ರೆ ನಾನು ಏನೂ ಮಾತಾಡೋಕ್ಕಾಗಲ್ಲ, ನಿಮಗೆ ಸುಳ್ಳು ಹೇಳೋಕ್ಕಾಗಲ್ಲ, ಸುಮ್ಮನೆ ಹೇಳೋಕ್ಕಾಗಲ್ಲ. ಯೂಟ್ಯೂಬ್ಗಳಲ್ಲೆಲ್ಲ ನಾವು ಮಾತಾಡ್ತೀವಿ ಅಂದರೆ ಸೊ ಸುಮ್ಮನೆ ಸುಳ್ಳು ಹೇಳಿದ್ರೆ ನೀವೇ ಕಮೆಂಟ್ ಹಾಕ್ಬಿಡ್ತೀನಿ ನೀವು ಹೇಳ್ತಾ ಇರೋದು ಸುಳ್ಳು ಅಂತ. ನಾನು ಕೊಡ್ತಾ ಇರೋದು ಇವತ್ತು ಇದು 600 ಲೀಟ್ರ್ ಕೆಪಾಸಿಟಿ ಟ್ಯಾಂಕು. ಈಗ ಒಂದು ಸಲ ಮಾಡಿದರೆ ಜೀವಾಮೃತನ 2 ಸಲ ಯೂಸ್ ಮಾಡ್ಬೋದು. ತಿಂಗಳಿಗೆ 1200 ಲೀಟ್ರ್ ಜೀವಾಮೃತನ ನಾನು ಕಡ್ಡಾಯವಾಗಿ 3-4 ವರ್ಷದಿಂದ ಕೊಡ್ಕೊಬಂದಿದ್ದೀನಿ. ಯಾಕೆಂದರೆ ಅಷ್ಟು ಕೊಡಬೇಕು. ಪ್ರಾರಂಭಿಕವಾಗಿ ಅಷ್ಟು ಕೊಟ್ಟರೆ ಬೇಗ ಡೆವಲಪ್ ಆಗುತ್ತೆ ಭೂಮಿ. ಸ್ವಲ್ಪ ಮುಚ್ಚಿಗೆಗಳನ್ನ ಚೆನ್ನಾಗಿ ಮೇಂಟೈನ್ ಮಾಡಿ, ಹಸಿರೆಲೆ ಹೊದಿಕೆಗಳನ್ನ ಚೆನ್ನಾಗಿ ಮೇಂಟೈನ್ ಮಾಡಿ, ಒಣ ಹೊದಿಕೆ ಸಜೀವ ವೇದಿಕೆ ಎರಡನ್ನೂ ಅರ್ಥ ಮಾಡ್ಕೊಳ್ಳಿ. ಆ ಬುಕ್ಕನ್ನು ಸಾಧ್ಯ ಆದರೆ ಸುಭಾಷ್ ಪಾಳೇಕರ್ನ ಬುಕ್ನ ತಗೊಳ್ಳಿ. ತುಂಬ ಅದ್ಭುತವಾದಂಥ ಕೃಷಿ ಇದೆ ಇದರಲ್ಲಿ. ಆಮೇಲೆ ಒಬ್ಬ ಅತಿಯಾದ ಹಣದ ಆಸೆಗೆ ನೀವು ಈ ಸಿಟಿ ಹಳ್ಳಿಗಳನ್ನ ಬಿಟ್ಟು ನೀವು ಸಿಟಿಗೆ ಹೋಗ್ತಾ ಇದ್ರಿ, ನಿಮ್ಮದೇ ದುಡ್ಡು ಎಷ್ಟು ಕೋಟಿ ಇವತ್ತು ಸಿಟಿಗೆ ಯಾರ್ದೋ ಒಬ್ಬರು ಮನೆಗೆ ಸೇರ್ಕೋತೈತೆ, ಅದು ಗೊತ್ತು ಯಾರು ಅವರೆಲ್ಲ ಅಂತ ನಿಮಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋಂಥ ವಿಷಯಗಳು ಸತ್ಯತೆ ಇರುತ್ತೆ. ಇಲ್ಲಿ ಏನಾದ್ರು ಸುಳ್ಳು ಅಂತ ನೀವು ಹೇಳ್ತಾ ಇರೋದು ಏನಾದ್ರು ಸುಳ್ಳಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಯಾಕಂದರೆ ಈ ಕೃಷಿ ಒಂದು ನಿಮ್ಮ ಅದ್ಭುತವಾದಂಥ ಜೀವನ ಶೈಲಿಯನ್ನು ಓಪನ್ ಮಾಡುತ್ತೆ. ಇದರಲ್ಲಿ 2 ಮಾತು ಬೇಡ ನಿಮಗೆ. 100% ಈ ಕೃಷಿ ನೀವು ಅಳವಡಿಸ್ಕೊಂಡ್ರೆ, ಪ್ರಾಮಾಣಿಕವಾಗಿ ಬ್ಲಡ್ಡಲ್ಲಿ ತೊಗೊಂಡ್ರೆ ನೀವು 100% ಗೆಲ್ತೀರಾ. ಮತ್ತು ನಿಮ್ಮ ಮುಂದಿನ ಜನ್ರೇಷನ್ ಅಂದರೆ ನಿಮ್ಮ ಮಕ್ಕಳು ಆರೋಗ್ಯಕರವಾದಂಥ ಜೀವನವನ್ನು ನಡೆಸೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಇದು. ಅರ್ಥ ಮಾಡ್ಕೊಳ್ಳಿ. ಏನೇ ಮಾಡಿದ್ರು ಕೊನೆಗೆ ನಿಮಗೆ ಕೊನೆಗೆ ಏನು ಉಳಿತದೆ? ಆರೋಗ್ಯ. ನೀವು ಯಾರು ನಳ್ದೆ ಏಟ್ ಮಾಡ್ಕೊಳ್ದೆ ಟ್ಯಾಬ್ಲೆಟ್ಗಳು ನುಂಗ್ದೆ ನೀವು ಜೀವ ಬಿಡೋದೇ ಇಲ್ಲ. ಇವತ್ತು ಯಾರು ಟ್ಯಾಬ್ಲೆಟ್ ನುಂಗೆ ಜೀವ ಬಿಡ್ಬೇಕು ಹಂಗಾಗ್ಬಿಟ್ಟಿದೆ. ಸೊ ಆ ರೀತಿ ರೋಗಗಳು ನಮ್ಮ ಬಾಡಿಗಳು ಬರ್ತಿದೆ. ಇದೆಲ್ಲ ಅರ್ಥ ಮಾಡಿಕೊಂಡು ದಯವಿಟ್ಟು ಅಸಹ್ಯತನದಿಂದ ಮಾತಾಡ್ದಾನೆ, ಲಜ್ಜೆಸಿದಿಂದ ಮಾತಾಡ್ದಾನೆ ನೀವು ಏನೇನೋ ಯತ್ನೆ ಮಾಡಿಕೊಂಡು ನಿಮ್ಮ ಅದು ಇದು ಇವರೇನೋ ಸುಮ್ಮನೆ ಹೇಳ್ತಾರೆ ಹಂಗೆ ಹಿಂಗೆ ಅಂತ ಮಾತಾಡ್ದಾನೆ ಸೀರಿಯಸ್ ಆಗಿ ತಗೊಂಡ್ರೆ ನಿಮಗೆ ಉಳ್ಗಾಲ. ಇಲ್ಲ ಅಂದರೆ ಯಾರು ಅನ್ಭವಿಸಲ್ಲ, ನಿಮ್ಮ ಮಕ್ಕಳುಗಳೇ ಅನ್ಭವಿಸೋದು. ದಯವಿಟ್ಟು ಅರ್ಥ ಮಾಡಿಕೊಂಡು ಕೃಷಿಗೆ ಪಾದಾರ್ಪಣೆ ಮಾಡಿ. ದಯವಿಟ್ಟು ಜಮೀನು ಇರೋರು 1/2 ಎಕರೆ 1 ಎಕರೆ ಇರೋರು ಈಗಲೇ ನೀವು ಏನಾದರೂ ಒಂದು ಈ ಕೃಷಿಲಿ ಒಂದು ಪುಸ್ತಕವನ್ನು ತರೀರಿ, ಒಂದು ಪುಸ್ತಕ ತಗೊಳ್ಳಿ, ನಿಮ್ಮ ಬದುಕು ಅನ್ನುವ ಒಂದು ಪುಸ್ತಕವನ್ನು ತರೀರಿ. ಕೃಷಿಲಿ ಗೆದ್ದೇ ಗೆಲ್ತೀರಾ. ನಾಟಿ ಹಸುಗಳನ್ನ ಸಾಕಿ. ಹಾಗೆ ನಮ್ಮ ಕೃಷಿ ಬದುಕು ಚಾನಲ್ ಅವರು ಶಶಿ ಅನ್ನೋರನ್ನ ಕಡೂರವ್ರನ್ನ ತುಂಬ ಚೆನ್ನಾಗಿ ಇಂಟ್ರೂ ಮಾಡಿದ್ದಾರೆ. ಅವ್ರದ್ದು ವೀಡಿಯೋನ ನೋಡಿ ಇವತ್ತು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ವಿಡಿಯೋ. ಒಬ್ಬ ಯುವಕ ಮನ್ಸ್ಪಟ್ರೆ ಯಾವ ರೀತಿ ಸಂಪಾದನೆ ಮಾಡ್ಬೋದು ಅನ್ನೋದನ್ನ ತೋರಿಸಿದ್ದಾರೆ. ದಯವಿಟ್ಟು ಆ ಚಾನಲ್ ಹೋಗಿ ವಿಸಿಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲದವರು ಕೃಷಿ ಬದುಕು ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಹಳ್ಳಿ ಮಧು ಅಂದರೆ ನಿಮ್ಮ ಮಧು ಸತ್ಯವನ್ನು ಹೇಳಕ್ಕೆ ಬಂದಿದ್ದೀನಿ. ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಬಂದಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಇವೆರಡಿಬ್ಬರು 2 ಕಣ್ಣಿದ್ದಂಗೆ, ಒಂದು ಗೋಮಾತೆ, ಒಂದು ಸುಭಾಷ್ ಪಾಳೇಕರ್. ಯಾಕೆ ಅಂದರೆ ಇವರಿಬ್ಬರು ನನಗೆ ಸತ್ಯವನ್ನು ತರಿದಿಟ್ಟವರು. ಯಾಕೆ ಅಂದರೆ ನಮ್ಮ ಈ ಜನ್ರೇಷನ್ ಅವರು ಯಾರೂ ಕೂಡ ನನಗೆ ಸತ್ಯವನ್ನು ತಿಳಿಸಿಲ್ಲ. ನಮ್ಮ ಅಪ್ಪನೂ ಕೂಡ ಸತ್ಯ ತಿಳಿಸಿಲ್ಲ. ನಮ್ಮಪ್ಪ ಯಾಕೆ ಸತ್ಯ ತಿಳಿಸ್ತಿಲ್ಲ ಅಂದರೆ ನಮ್ಮ ತಾತ ಅವ್ರಿಗೆ ಹೇಳ್ಬಿಟ್ಟು ಹೋಗಿಲ್ಲ, ರಾಸಾಯನಿಕ ಹಾಕೊಂಡು ಹೇಳ್ಕೊಂಡು ಹೋಗೋರೆ. ಅವ್ರು ಇನ್ನೇನು ಹೇಳ್ಕೊಡ್ತಾರೆ, ನನಗೆ ಅದನ್ನೇ ಹೇಳಿದರು. ಸೊ ನನಗೆ ಇದಲ್ಲಪ್ಪ ಜೀವನ, ನೀನು ಮಾಡ್ತೀಯಾ, ನಿನಗೆ ಟ್ಯಾಲೆಂಟ್ ಇದೆ, ನಿನಗೆ ಶಕ್ತಿ ಇದೆ, ಮಾಡುವಂತ ತೋರಿಸ್ಕೊಟ್ಟಂಥ ಮಹಾನುಭಾವ ನಮ್ಮ ಸುಭಾಷ್ ಪಾಳೇಕರ್. ಅದಕ್ಕೋಸ್ಕರ ಈ ಕೃಷಿನ ಅಳವಡಿಸ್ಕೊಂಡಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ